ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮನಿ ಇನ್ಫ್ಲೋ ಅಂದರೆ ದುಡ್ಡನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಯಾವ ರೆಮಿಡಿಯನ್ನು ಫಾಲೋ ಮಾಡಬೇಕಂತ ಹೇಳ್ತೀನಿ. ಇಲ್ಲಿ ಬರುವಂಥ ಒಂದು ವಸ್ತುವನ್ನು ನೋಡಿ, ಇದು ಬರುತ್ತೆ ಗೋಮತಿ ಚಕ್ರ, ವಿಷ್ಣು ಲಕ್ಷ್ಮಿ ಚಕ್ರ ಅಂತ ಕೂಡ ಹೇಳ್ತಾರೆ. ಈ ಚಕ್ರ ಒಂದು ನಿಮ್ಮ ಹತ್ರ ಇದ್ದರೆ ಸಾಕು, ಮನಿ ಅಟ್ರಾಕ್ಷನ್ ನಿಮಗೆ ಆಗಲೇಬೇಕು, ಬಂದೇ ಬರುತ್ತೆ ದುಡ್ಡು. ಸಾಲ ಬಾಧೆ ಏನಾದರೂ ಇದ್ರೂ ಕೂಡ ಅದನ್ನು ತೆಗೆದು ಹಾಕಲಿಕ್ಕೆ ಇದು ತುಂಬಾ ಒಳ್ಳೆಯ ವಸ್ತು. ಇದು ಲಕ್ಷ್ಮಿ ವಸ್ತು ಅಂತ ಹೇಳ್ತೀವಿ ನಾವು. ಏನು ಮಾಡಬೇಕಂದ್ರೆ, ಸೋಮವಾರ ದಿನ ಒಂದು ಗೋಮತಿ ಚಕ್ರವನ್ನು ತೊಗೊಂಬಂದು ಅದರ ಮೇಲೆ ಒಂದು ವಿಧಿ ಬರುತ್ತೆ, ಸಿಂಪಲ್. ಏನಂದರೆ, ಒಂದು ತಟ್ಟೆಯಲ್ಲಿ ಗೋಮತಿ ಚಕ್ರವನ್ನು ಇಡಿ, ಅದರ ಮೇಲೆ ನೀರಿನಿಂದ ಅಭಿಷೇಕವನ್ನು ಮಾಡಿ, ಅಂದರೆ ಜಲಾಭಿಷೇಕ. ಆಮೇಲೆ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು, ಅಂದರೆ ರಾ ಮಿಲ್ಕನ್ನು ಯೂಸ್ ಮಾಡಬೇಕು. ಅದರಿಂದ ಅಭಿಷೇಕ ಆದ ನಂತರ ಮತ್ತೆ ನೀರಿನಿಂದ ಅಭಿಷೇಕವನ್ನು ಮಾಡಿ ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಮತ್ತೆ ಇಟ್ಟು ಅದಕ್ಕೆ ವಿಭೂತಿ, ಅರಿಶಿಣ, ಕುಂಕುಮವನ್ನು ಹಾಕಿ, ಅಕ್ಷತೆಯನ್ನು ಹಾಕಿ, ಮತ್ತು ಗಂಧದ ಕಡ್ಡಿ ಅಂದರೆ ಇದು ಸುಗಂಧದ ಕಡ್ಡಿ ಬರುತ್ತಲ್ಲ, ಅದನ್ನು ಬೆಳಗ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಮನಿ ಫ್ಲೋ ಚೆನ್ನಾಗಾಗಬೇಕು, ದುಡ್ಡು ಚೆನ್ನಾಗಿ ಬರಬೇಕು, ಬಂದದ್ದು ಸೇವಿಂಗ್ ಆಗಬೇಕು, ಮತ್ತು ಯಾವಾಗಲೂ ನನ್ನ ಹತ್ರ ದುಡ್ಡು ಇರಬೇಕು, ಮತ್ತು ಸಾಲ ಏನಿರುತ್ತಲ್ಲ ಅದು ಕೂಡ ತೀರಿ ಹೋಗಲಿ ಅಂತ ತಿಳ್ಕೊಂಡು ಮಹಾಲಕ್ಷ್ಮಿಗೆ ಹೇಳಿಬಿಟ್ಟು ಸಂಕಲ್ಪ ಆದ ನಂತರ ಇಲ್ಲಿ ಒಂದು ಮಂತ್ರವನ್ನು ಹೇಳಿ. ಮಂತ್ರ ಬರುತ್ತೆ, ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಲಕ್ಷ್ಮೀ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ, ಈ ವಿಷ್ಣು ಲಕ್ಷ್ಮಿ ಚಕ್ರನೇ ಅಂತ ಹೇಳ್ತೀವಿ, ಈ ಮಂತ್ರವನ್ನು ನಾವು ಹೇಳಿ ನಮ್ಮ ಜೊತೆಗೆ ಅಂದರೆ ವ್ಯಾಲೆಟ್ನಲ್ಲಿ, ಪರ್ಸ್ನಲ್ಲಿ, ಬೀರುನಲ್ಲಿ ನಾವು ಇಡೋದ್ರಿಂದ ಆಟೋಮೆಟಿಕ್ಲಿ ಮನಿ ಇನ್ಫ್ಲೋ ಆಗಲಿಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ದುಡ್ಡಿನ ಸಮಸ್ಯೆ ಇರಲ್ಲ. ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಪ್ರತಿಯೊಬ್ಬರು ಈ ಸಿಂಪಲ್ ರೆಮಿಡಿನ ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.